ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಮತ್ತು ನಮ್ಮ ಹಸ್ಬೆಂಡ್ ಇವತ್ತು ಒಂದು ಶಾರ್ಟ್ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಒಂದು ಶಾರ್ಟ್ ಟ್ರಿಪ್ ಎಲ್ಲಿಗೆ ಅಂದರೆ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಹೊರಟಿದ್ದೀವಿ. ಯೂಶ್ವಲಿ ನಾವು ಒಂದು ಸಲ ಮಾರ್ನಿಂಗ್ ವಿಸಿಟ್ ಮಾಡಿದ್ದೀವಿ, ಬಟ್ ಈವ್ನಿಂಗ್ ಒಂದು ಸಲನೂ ವಿಸಿಟ್ ಮಾಡಿರಲಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಈವ್ನಿಂಗ್ ಹೋಗಿ ಲೈಟಿಂಗ್ ಇರುತ್ತೆ ಅಂತ ಹೇಳಿದರು, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ನಾನು ಹಂಗೆ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡೋಕ್ಕೆ ಹಿಂಗೆ ಪೋಸ್ಟ್ ಕೊಡ್ತಾಯಿದ್ದೆ. ನನಗೆ ಈ ಕಲರ್ ಅಂದರೆ ತುಂಬ ಇಷ್ಟ. ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ನನಗೂ ಡ್ರೈವಿಂಗ್ ಹೇಳಿಸ್ಕೊಡಿ, ನಾನು ಡ್ರೈವ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಅಂದ್ಕೊಂಡು. ಸೊ ಡ್ರೈವಿಂಗ್ ಕಲಿತ್ರೆ ನಮಗೂ ಒಳ್ಳೇದಲ್ವಾ. ಮಳೆ ಬರೋ ಥರ ಆಗಿದೆ, ಆಲ್ಮೋಸ್ಟ್ ಮೋಡ ಆಗಿದೆ. ಮಳೆ ಬಂದರೆ ಡ್ರೈವ್ ಮಾಡೋಕ್ಕೆ ತುಂಬ ಕಷ್ಟ. ಮಳೆ ಬರುತ್ತೆ ಅಂತ ಹೇಳ್ತಿದ್ದಂಗೆ ಮಳೆನೂ ಸ್ಟಾರ್ಟ್ ಆಯಿತು. ಈ ಹೈವೇಲಿ ಒಂದು ಕೂಡ ಸ್ಟ್ರೀಟ್ ಲೈಟ್ ಇಲ್ಲ. ಸೊ ನೋಡೋಣ ಲೈಟಿಂಗ್ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ, ಬಟ್ ಲೈಟಿಂಗ್ ಅಂತೂ ತುಂಬ ಎಕ್ಸಾಕ್ಟ್ ಟೈಮಿಗೆ ಬಂದ್ವಿ. ಸಿಗುತ್ತೆ ಅಂತ ಸಿಕ್ತು. ತುಂಬ ಚೆನ್ನಾಗಿತ್ತು, ಮತ್ತು ಲೈಟಿಂಗ್ ಮಾತ್ರ ಮಸ್ತಾಗಿತ್ತು ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ನಾವಿಬ್ಬರು ಒಂದು ಸೆಲ್ಫಿ ಎಲ್ಲ ತೆಕ್ಕೊಂಡು, ಬಟ್ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಲೈಟ್ ಎಫೆಕ್ಷನ್ಗೆ. ನಾನು ಪೋಸಸ್ ಎಲ್ಲ ಕೊಟ್ಟೆ, ಬಟ್ ತುಂಬ ಲೈಟ್ ಎಫೆಕ್ಷನ್ ಇತ್ತು, ಚೆನ್ನಾಗಿ ಬಂದಿಲ್ಲ. ಲೈಟ್ ಎಲ್ಲ ಮುಗಿಸ್ಕೊಂಡು ಇಶಾ ಫೌಂಡೇಶನಿಂದ ಹೊರಟು ಹಾಗೆ ಹೊರಡ್ತಾ ಇದ್ವಿ. ಹಾಗೆ ಹೋಗ್ತಾ ದಾರಿಯಲ್ಲಿ ಒಂದು ಚಿಕ್ಕ ಕಾಫಿ ಶಾಪ್ ಸಿಕ್ತು. ಕಾಫಿ ಎಲ್ಲ ಕುಡ್ಕೊಂಡು ಚಿಯರ್ಸ್ ಮಾಡಿಕೊಂಡು ಇಬ್ಬರು ಒಂದು ಮಾತಾಡ್ಕೊತ ಹೊರಟ್ವಿ. ನಮ್ಮ ಹಸ್ಬೆಂಡ್ಗೆ ಒಂದು ರಿಂಗ್ ಕೊಡಿಸಿದ್ದೆ ನೋಡಿ, ರಿಂಗ್ ಫಿಂಗರ್ ತೋರಿಸ್ತಾ ಇದ್ದಾರೆ. ಹಾಗೆ ಒಂದು ಮುಗಿಸ್ಕೊಂಡು ಪಿಜ್ಜಾ ಬರ್ಗರ್ ಎಲ್ಲ ಮುಗಿಸ್ಕೊಂಡು ತಿಂದ್ಕೊಂಡು ನಾವು ಮನೆಗೆ ಬಂದ್ವಿ. ತುಂಬ ಚೆನ್ನಾಗಾಯಿತು ನಮ್ಮ ಡೇ. ಥ್ಯಾಂಕ್ ಯು ಆಲ್.